ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತು ರಾಜ್ಯದಲ್ಲಿ 9 ಕೊರೋನಾ ಪ್ರಕರಣಗಳು ವರದಿಯಾಗಿದ್ದಾವೆ. ಆ 9 ಪ್ರಕರಣಗಳು ಒಂದು ಬೆಳಗಾವಿಯಿಂದ, ಇನ್ನ 8 ಉಳಿದಂತ 8 ಕೇಸ್ಗಳು ಕಲಬುರಗಿ ಜಿಲ್ಲೆ ಒಂದರಲ್ಲೇ ವರದಿಯಾಗಿದ್ದಾವೆ. ಸೊ ಈ ಮೂಲಕ 9 ಪ್ರಕರಣಗಳು ದಾಖಲಾಗಿರುವಂತದ್ದು ಕರ್ನಾಟಕದಲ್ಲಿ. ಇವತ್ತು ಮಾರ್ನಿಂಗ್ ಬುಲೆಟಿನ್ ಅಲ್ಲಿ ಟೋಟಲ್ ಆಗಿ ಈಗ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 532ಕ್ಕೆ ಏರಿಕೆ ಆದಂತಾಗಿದೆ. 523 ಇತ್ತು ನಿನ್ನೆ, ಇವತ್ತು 532ಕ್ಕೆ ಏರಿಕೆ ಆಗಿದೆ. ಇವತ್ತು ಮಾರ್ನಿಂಗ್ ಬುಲೆಟಿನ್ ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚುತ್ತಾ ಇದೆ ಆತಂಕ. ಯಾಕೆಂದ್ರೆ ನಿನ್ನೆ ಒಂದೇ ದಿನ 6 ಪ್ರಕರಣಗಳು ದಾಖಲಾಗಿದ್ವು, ಇವತ್ತು ಒಂದೇ ದಿನ 8 ಪ್ರಕರಣಗಳು ದಾಖಲಾಗಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗ 44ರಿಂದ 52ಕ್ಕೆ ಏರಿಕೆ ಆದಂತಾಗಿದೆ ಸೋಂಕಿತರ ಸಂಖ್ಯೆ. ಕಲಬುರಗಿಯಲ್ಲಿ 3 ಬಾಲಕಿಯರಿಗೆ ಸೋಂಕು ತಗುಲಿದೆ. 4.5 ವರ್ಷ, 12 ವರ್ಷ ಮತ್ತು 14 ವರ್ಷದ ಬಾಲಕಿಯರಿಗೆ ಸೋಂಕು ತಗುಲಿರುವಂತದ್ದು. ಆ ಪೇಷಂಟ್ ನಂಬರ್ 425 ಸಂಪರ್ಕದಿಂದ ಮತ್ತೆ 4 ಮಂದಿಗೆ ಸೋಂಕು ಬಂದಿದೆ. ಅದೇ ಪೇಷಂಟ್ 425 ಇಂದನೇ ನಿನ್ನೆ 6 ಜನರಿಗೆ ಸೋಂಕು ಬಂದಿತ್ತು. ಇವತ್ತು ಮತ್ತೆ 4ವರಿಗೆ ಸೋಂಕು ತಗುಲಿರುವಂತದ್ದು. ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ನಿರಾಳ ಸಂಗತಿ ಅಂದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ ಕೊರೋನಾ ಸೋಂಕಿನ ಸಂಖ್ಯೆ. ಈಗ ಅಂದ್ರೆ ಯಾವುದೇ ರೀತಿಯಾದಂತಹ ಹೊಸ ಪ್ರಕರಣಗಳು ಇವತ್ತು ವರದಿಯಾಗಿಲ್ಲ. ಮೈಸೂರಿನ ವಿಚಾರನೂ ಕೂಡ ಅಷ್ಟೇ, ಮೈಸೂರಿನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹೊಸ ಪ್ರಕರಣ ವರದಿಯಾಗಿಲ್ಲ. ಹಾಗೆ ವಿಜಯಪುರದಿಂದ ಪ್ರತಿದಿನವೂ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸ್ವಲ್ಪ ನಿಟ್ಟುಸಿರನ್ನ ಬೀಡುವಂತ ಒಂದು ಸುದ್ದಿ ಇದು. ಇಂದು 1 ಪ್ರಕರಣ ಕೂಡ ದಾಖಲಾಗಿಲ್ಲ ಬೆಂಗಳೂರಿನಲ್ಲಿ. ಅದು ಮಾರ್ನಿಂಗ್ ಬುಲೆಟಿನ್ ಅಲ್ಲಿ ನೋಡ್ಬೇಕು, ಸಂಜೆ ಏನಾದ್ರೂ ವರದಿ ಆಗುತ್ತಾ ಏನು ಅಂತ. ಯಾವುದೇ ರೀತಿಯಾದಂತಹ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗದೆ ಇರ್ಲಿ ಅಂತಾನೆ ಪ್ರತಿ ಬಾರಿ ಅನ್ಕೊಳ್ತೀವಿ ಬುಲೆಟಿನ್ ರಿಲೀಸ್ ಆಗುವಂತ ಸಂದರ್ಭದಲ್ಲಿ. ಆದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ವರದಿ ಆಗ್ತಾನೆ ಇದೆ. ಆದ್ರೆ ಈಗ ಆತಂಕ ಪಡುವಂತ ವಿಚಾರ ಅಂದ್ರೆ ಕಲಬುರಗಿ ಜಿಲ್ಲೆಯದ್ದು. ಕಲಬುರಗಿ ಜಿಲ್ಲೆ ಒಂದರಲ್ಲೇ 8 ಪ್ರಕರಣಗಳು ಇವತ್ತು ವರದಿಯಾಗಿದ್ದಾವೆ. ಇವತ್ತು ರಾಜ್ಯದಲ್ಲಿ ವರದಿಯಾಗಿರುವಂತಹ 9 ಪ್ರಕರಣಗಳ ಪೈಕಿ 8 ಪ್ರಕರಣಗಳು ಕಲಬುರಗಿ ಜಿಲ್ಲೆ ಒಂದರಲ್ಲೇ ವರದಿಯಾಗಿರುವಂತದ್ದು. ಇನ್ನು 6 ಪ್ರಕರಣಗಳು ನಿನ್ನೆನೂ ಕೂಡ 6 ಪ್ರಕರಣಗಳು ವರದಿಯಾಗಿದ್ವು ಕಲಬುರಗಿ ಜಿಲ್ಲೆಯಲ್ಲಿ. ಇವತ್ತು ಟೋಟಲ್ ಆಗಿ 9 ಪ್ರಕರಣದಲ್ಲಿ ಬೆಳಗಾವಿಯಿಂದ 1 ಪ್ರಕರಣ ವರದಿಯಾಗಿದೆ. ಸೊ ಈ ಮೂಲಕ ಬೆಳಗಾವಿಯಲ್ಲಿ ಟೋಟಲ್ ಆಗಿ 52 ಪ್ರಕರಣಗಳು ದಾಖಲಾಗಿದ್ವು. ಇವತ್ತು 1 ಪ್ರಕರಣ ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದು ಆ ಸಂಖ್ಯೆ 53ಕ್ಕೆ ಏರಿಕೆ ಆದಂತಾಗಿದೆ. ಸೊ ಟೋಟಲ್ ಆಗಿ ಈಗ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 532. ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ 532ಕ್ಕೆ ಏರಿಕೆ ಆದಂತಾಗಿದೆ. ಕಂಪ್ಲೀಟ್ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಯಾವಾಗ್ಲೂ ಕೂಡ ಈ ಒಂದು ಮೆಡಿಕಲ್ ಬುಲೆಟಿನ್ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಬೆಂಗಳೂರಿಗರಿಗೆ ಆತಂಕ ಮನೆ ಮಾಡ್ತಾ ಇತ್ತು, ಹಾಗೆ ಮೈಸೂರಿಗರಿಗೂ ಕೂಡ ಅಷ್ಟೇ. ಆದ್ರೆ ಯಾವುದೇ ರೀತಿಯಾದಂತ ವರದಿ ಆಗಿಲ್ಲ. ಬಟ್ ಆತಂಕ ಪಡಬೇಕಾಗಿರುವಂತ ವಿಚಾರ ಅಂದ್ರೆ ಕಲಬುರಗಿ ಜಿಲ್ಲೆಯದ್ದು. ಹೌದು ಪೃಥ್ವಿ, ಈಗ ನಾವು ಕಳೆದ ಒಂದು ತಿಂಗಳಿಂದ ಬರ್ತಾ ಇರುವಂತಹ ಎಲ್ಲಾ ಪಾಸಿಟಿವ್ ಪ್ರಕರಣಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಒಂದ್ ಸರ್ಟನ್ ಟೈಮ್ ಆದ ನಂತರ ಬೆಂಗಳೂರದ್ದು ಪ್ರಕರಣಗಳು ಕಡಿಮೆ ಆದ್ವು. ನಂಜನಗೂಡು ಕ್ಲಸ್ಟರ್ ನ ಬಹುತೇಕ ಎಲ್ಲರ ಒಂದು ಪರೀಕ್ಷೆ ಆಗಿ ರಿಸಲ್ಟ್ ಗಳು ಬಂದ ನಂತರ ಮೈಸೂರು ಕ್ಲಸ್ಟರ್ ಕೂಡ ಕಡಿಮೆ ಆಯ್ತು. ಆದ್ರೆ ಕಲಬುರಗಿದು ಮತ್ತು ವಿಜಯಪುರದ್ದು ಮಾತ್ರ ಯಾಕೋ ಕಂಟ್ರೋಲಿಗೆ ಬರ್ತಿಲ್ವೇನೋ ಅಂತ ಅನ್ಸುತ್ತೆ. ಕಲಬುರಗಿದು ಇವತ್ತಿನ ಪ್ರಕರಣದಲ್ಲೂ, ಇವತ್ತಿನ ಒಂದು ಲಿಸ್ಟ್ ನಲ್ಲೂ ಕೂಡ ನೋಡ್ಬೋದು ಎಷ್ಟು ಜಾಸ್ತಿ ಇದೆ ಅಂತ. ಸೊ ಇವತ್ತು ಬಂದಿರುವಂತಹ 9 ಪ್ರಕರಣಗಳಲ್ಲಿ 8 ಕೂಡ ಕಲಬುರಗಿದೆ ಇದೆ. ಸೊ ಇಷ್ಟೊಂದು ದೊಡ್ಡ ಮಟ್ಟಿಗೆ ಇನ್ನೂ ಕೂಡ ಪಾಸಿಟಿವ್ ಪೇಷಂಟ್ಸ್ ಕಂಡು ಬರ್ತಾ ಇದ್ದಾರೆ. ಮತ್ತಷ್ಟು ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಅವರೆಲ್ಲರಲ್ಲೂ ಸೋಂಕು ಇನ್ನೂ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಬಹುಶಃ ಅಂಕೆ ಮೀರಿ ಹೊರಟೋಗಿದೇನೋ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ಮನೆಯಲ್ಲಿ ಕ್ವಾರಂಟೈನ್ ಆಗಿದ್ದವಂತವ್ರಿದ್ರು ಅವರೆಲ್ಲರೂ ನಿಧಾನಕ್ಕೆ ಪಾಸಿಟಿವ್ ಆಗೋ ಕಡೆ ತಿರುಗ್ತಾ ಇದ್ದಾರೆ. ಸೊ ಇದು ತುಂಬಾ ಅಪಾಯದ ವಿಚಾರ. ಯಾಕೆಂದ್ರೆ ಒಂದು ಜಿಲ್ಲೆ ಒಳಗೆ ಇಷ್ಟೊಂದು ದೊಡ್ಡ ಕಾನ್ಸಂಟ್ರೇಷನ್ ಅಲ್ಲಿ ಇದೆ. ಯಾವುದೇ ಕಾರಣಕ್ಕೂ ರೆಡ್ ಝೋನ್ ಇಂದ ನಿಧಾನಕ್ಕಾದ್ರೂ ಕ್ರಮೇಣ ಕಡಿಮೆ ಆಗ್ತಾ ಇದೆಯಾ, ಆರೆಂಜ್ ಝೋನಿಗೆ ಬಂದು ನಂತರ ಫ್ರೀ ಆಗಿ ಗ್ರೀನ್ ಝೋನಿಗೆ ಬರುತ್ತಾ ಅಂತ ನಾವು ನೋಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಆ ರೀತಿಯ ಒಂದು ಪಾಸಿಟಿವ್ ಬೆಳವಣಿಗೆ ಕಾಣಿಸ್ತಾನೆ ಇಲ್ಲ. ಬೆಂಗಳೂರು ಮಟ್ಟಿಗೆ ಹೇಳೋದಾದ್ರೆ ಈ ಪಾದರಾಯನಪುರ ಮತ್ತು ಹೊಂಗಸಂದ್ರ ಕ್ಲಸ್ಟರ್ಗಳು 2 ಏನಿದ್ವು, ಇವೆರಡನ್ನ ಹೊರತುಪಡಿಸಿ ಉಳಿದ ಪ್ರಕರಣಗಳು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನದ ಬುಲೆಟಿನ್ ಅಂತೂ ಒಂದೇ ಒಂದು ಪ್ರಕರಣ ಕೂಡ ಇಲ್ಲ. ನಿನ್ನೆ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲೇ ಇದ್ದಿದ್ದು. ಸೊ ನಿಧಾನಕ್ಕೆ ಎಲ್ಲಾ ಕಡೆನೂ ಕಂಟ್ರೋಲ್ ಬರ್ತಾ ಇರುವಂತ ಒಂದು ಆಶಾದಾಯಕ ಸುದ್ದಿ ಬರ್ತಾ ಇರುವಾಗ ಕಲಬುರಗಿಯಲ್ಲಿ ಮಾತ್ರ ಈ ರೀತಿ ಆಗ್ತಾ ಇರೋದು ನಿಜಕ್ಕೂ ಆರೋಗ್ಯ ಇಲಾಖೆಯವರಿಗೂ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ಬೇರೆ ಕಡೆಯಲ್ಲಿ ಮಾಡಿರೋ ರೀತಿನಲ್ಲೇ ಸಾಕಷ್ಟು
ಶಿಸ್ತಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೌಮ್ಯ, ಇಲ್ಲಿ ಮೇನ್ಲಿ ಹೊಂಗಸಂದ್ರದ್ದು ಒಂದು ಆತಂಕ ಇತ್ತಲ್ಲ, ಸುಮಾರು 28-29 ಜನಕ್ಕೆ ಒಬ್ಬನಿಂದನೇ ಬಂದಿದ್ದಂತದ್ದು ಸೋಂಕು. ಸೊ ಒಂದು 185 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ರಲ್ಲ, ಒಂದು 150 ಜನದ್ದು ಈಗ ಆಲ್ರೆಡಿ ರಿಪೋರ್ಟ್ ಬಂದ್ ಆಗಿದೆ ಅಂತ ಕಾಣಿಸುತ್ತೆ. ಇದೇ ಒಂದ್ ಸ್ವಲ್ಪ ನಿರಾಳರಾಗುವಂತ ಸಂಗತಿ ಹಾಗಾದ್ರೆ. ಖಂಡಿತ ಹೌದು. ಬೆಂಗಳೂರಿನ ಮಟ್ಟಿಗೆ ಹೊಂಗಸಂದ್ರ ಮತ್ತು ಪಾದರಾಯಣಪುರ ಅದೆರಡೇ ಅತಿ ದೊಡ್ಡ ಕ್ಲಸ್ಟರ್ಗಳು. ಅವುಗಳನ್ನ ಹೊರತುಪಡಿಸಿ ನೋಡಿದ್ರೆ ಸಾರಿ ಪ್ರಕರಣಗಳು ಮತ್ತು ILI ಪ್ರಕರಣಗಳು ರಾಜ್ಯಾದ್ಯಂತ ಅನೇಕ ಕಡೆಯಿಂದ ಬಂದಿದೆ. ಬೇರೆ ಬೇರೆ ಸೋಂಕುಗಳು ಇದ್ದಂತವರಿಗೆ ಬೇಗನೆ ಕೊರೋನಾ ಸೋಂಕು ತಗುಲುವಂತ ಸಾಧ್ಯತೆ ಇರುತ್ತೆ. ಸೊ ಅಂತವ್ರು ಪಾಸಿಟಿವ್ ಆಗುವಂತದ್ದು. ಸೊ ಈ ಹೊಂಗಸಂದ್ರ ಪ್ರಕರಣ ಅಂತೂ ಆಲ್ಮೋಸ್ಟ್ ಮುಗ್ದೋಯ್ತು ಅಂತಾನೆ ಹೇಳ್ಬೋದು. ಇನ್ನೇನಿದ್ರು ತಿಳಿಯದೆ ಎಲ್ಲಾದ್ರೂ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದು ಅವ್ರೇನಾದ್ರೂ ಸರಿಯಾಗಿ ಮಾಡದಲ್ಲ ಇದ್ರೆ ಅಷ್ಟೇ ಅದು ಮುಂದಿನ ದಿನಗಳು ಬರಬೇಕು. ಆದ್ರೆ ಆ ಬಗ್ಗೆ ಕೂಡ ಡಿಪಾರ್ಟ್ಮೆಂಟ್ ತುಂಬಾನೇ ಕಟ್ಟೆಚ್ಚರವನ್ನ ವಹಿಸಿದೆ. ಯಾರೇ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ರು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ರು, ಆದಷ್ಟು ಅವರೆಲ್ಲರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದೆ. ಅವರವರ ಮನೆಗಳಲ್ಲಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಬೇರೆ ಕಡೆ ಆರೋಗ್ಯ ಇಲಾಖೆ ಗುರುತು ಮಾಡಿರುವಂತಹ ಒಂದು ಕಟ್ಟಡಗಳಲ್ಲೇ ಒಂದು ಕ್ವಾರಂಟೈನ್ ಮಾಡಿದ್ದಾರೆ. ಸೊ ಆಗ ಅವ್ರ ಮೇಲೆ ಕಣ್ಣಿಡಬಹುದು ಅಂತ. ಮನೆಗಳಲ್ಲಾದ್ರೆ ಜನ ಏನೇ ನಿಯಮಗಳನ್ನು ಹೇಳಿರ್ತಾರೋ ಅದರಲ್ಲಿ ಒಂದಷ್ಟನ್ನಾದ್ರೂ ತಪ್ಪಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಅದೇ ಅಪಾಯವನ್ನ ತಂದೊಡುತ್ತೆ. ಸೊ ಹೊಂಗಸಂದ್ರ ಪ್ರಕರಣ ಮತ್ತು ಪಾದರಾಯಣಪುರ ಎರಡೂ ಕಡೆನೂ ಕೂಡ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಹೆಚ್ಚಿನ ಮಹತ್ವ ಕೊಟ್ಟಿರೋದ್ರಿಂದ ಆ ಎರಡೂ ಕ್ಲಸ್ಟರ್ಗಳಲ್ಲಿ ನಾವು ಇತ್ತೀಚೆಗೆ ಪ್ರಕರಣಗಳನ್ನ ಹೆಚ್ಚಾಗಿ ನೋಡ್ತಾ ಇಲ್ಲ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ 532. ಈ 532ರಲ್ಲಿ ಟಾಪ್ 5 ಜಿಲ್ಲೆಗಳು ಯಾವುದು ಹಾಗಾದ್ರೆ? ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೊರೋನಾ ಸೋಂಕಿತರಿದ್ದಾರೆ, ಗುಣಮುಖರಾಗಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಟಾಪ್ 5 ಜಿಲ್ಲೆಗಳ ಅಂಕಿಅಂಶವನ್ನ ಈಗ ನಿಮ್ಮ ಮುಂದೆ ಇಟ್ಟಿರೋದು. ಕರ್ನಾಟಕದಲ್ಲಿ ಟೋಟಲ್ ಆಗಿ ಕೊರೋನಾ ಸೋಂಕಿತರ ಸಂಖ್ಯೆ ಇರೋದು 532 ಜನ ಸೋಂಕಿತರಿದ್ದಾರೆ ಕರ್ನಾಟಕದಲ್ಲಿ. ಇದರಲ್ಲಿ 532ರಲ್ಲಿ 20 ಜನ ಸಾವನ್ನಪ್ಪಿದ್ದಾರೆ. 20 ಜನ ಸಾವನ್ನಪ್ಪಿರುವಂತದ್ದು. ಹಾಗೆ ಗುಣಮುಖರಾದಂತವರ ಸಂಖ್ಯೆಯನ್ನ ಗಮನಿಸಿ, 215 ಜನ ಕರ್ನಾಟಕದಲ್ಲಿ ಇದುವರೆಗೂ ಡಿಸ್ಚಾರ್ಜ್ ಆಗಿರುವಂತದ್ದು, ಕೊರೋನಾ ಸೋಂಕಿನಿಂದಾಗಿ ಗುಣಮುಖರಾಗಿರುವಂತದ್ದು. ಇದು ಟೋಟಲ್ ಅಂಕಿಅಂಶ ಕರ್ನಾಟಕದ್ದು. ಇನ್ನ ಯಾವ್ಯಾವ ಸಿಟಿಯಲ್ಲಿ ಅಂದ್ರೆ ಜಿಲ್ಲೆಗಳಲ್ಲಿ ಎಷ್ಟು ಪ್ರಕರಣಗಳು ಇದ್ದಾವೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಬೆಂಗಳೂರೇ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಅಲ್ಲಿ ಟೋಟಲ್ ಆಗಿ ಬೆಂಗಳೂರಿನಲ್ಲಿ ವರದಿ ಆಗಿರುವಂತದ್ದು ಅಂದ್ರೆ ಕರ್ನಾಟಕದವರೇ ಬೆಂಗಳೂರಿನಲ್ಲಿ ಇದ್ದಂತವರು ಸೋಂಕಿತರು ವರದಿ ಆಗಿರುವಂತಹ ಸಂಖ್ಯೆ ಎಷ್ಟು ಅಂದ್ರೆ 131 ಜನ ಸೋಂಕಿತರು. ಅದರಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ 5 ಜನ ಬೆಂಗಳೂರಿನಲ್ಲಿ ಸಾವನ್ನಪ್ಪಿರುವಂತದ್ದು. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಹಾಗಾದ್ರೆ ಬೆಂಗಳೂರಿನಲ್ಲಿ ಅಂತ ನೋಡೋದಾದ್ರೆ ಅದು 58 ಜನ ಬೆಂಗಳೂರಿನಲ್ಲಿ ಈವರೆಗೂ ಕೊರೋನಾ ಸೋಂಕಿನಿಂದಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರುವಂತದ್ದು. ನಂಬರ್ 1 ಪ್ಲೇಸ್ ನಲ್ಲಿದೆ ಬೆಂಗಳೂರಿನಲ್ಲಿ ಟೋಟಲ್ ಆಗಿ ಇರುವಂತಹ ಸೋಂಕಿತರ ಲೆಕ್ಕ ಇದು. 131 ಜನ ಗುಣಮುಖರಾಗಿರುವಂತದ್ದು, 58 ಜನ, 5 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಇರುವಂತದ್ದು ಯಾವುದು? ಸೆಕೆಂಡ್ ಪ್ಲೇಸ್ ನಲ್ಲಿ ಇರುವಂತದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ 87 ಇದೆ. 87 ಜನ ಸೋಂಕಿತರು ಇದ್ದಿದ್ದಂಥದ್ದು. ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇದೆಯಲ್ಲ, ತುಂಬಾ ಖುಷಿ ಪಡಬೇಕಾಗಿರುವಂತ ವಿಚಾರ. ಮೈಸೂರಿನಲ್ಲಿ ಸ್ವಲ್ಪ ನಿರಾಳರಾಗುವಂತ ವಿಚಾರ ಅಂದ್ರೆ 0 ಶೂನ್ಯ ಇದೆ. ಅಲ್ಲಿ ಯಾವುದೇ ರೀತಿಯಾದಂತ ಸಾವಿನ ಸಂಖ್ಯೆ ಇಲ್ಲ ಕೊರೋನಾ ಸೋಂಕಿನಿಂದಾಗಿ. ಇನ್ನು ಗುಣಮುಖರಾದಂತವರ ಸಂಖ್ಯೆ 48 ಇದೆ. 48 ಜನ ಇದುವರೆಗೂ ಗುಣಮುಖರಾಗಿರುವಂತದ್ದು. ತುಂಬಾ ಫಾಸ್ಟ್ ಆಗಿ ಗುಣಮುಖರಾಗ್ತಾ ಇರುವಂತಹ ಸಂಖ್ಯೆ. ಆ ರೇಟಿಂಗ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲೇ 48 ಜನ ಗುಣಮುಖರಾಗಿದ್ದಾರೆ. 39 ಜನ ಇನ್ನು ಆಕ್ಟಿವ್ ಕೇಸಸ್ಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಮೈಸೂರಿನಲ್ಲಿ. ಇನ್ನ ನೆಕ್ಸ್ಟ್ ಅಂದ್ರೆ 2 ನೋಡಿದ್ವಿ. ಟಾಪ್ 2 ನಲ್ಲಿ ಇರುವಂತದ್ದು. ಟಾಪ್ 3 ನಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಅಂದ್ರೆ ಅದು ಬೆಳಗಾಂನಲ್ಲಿ ಎಷ್ಟು ಜನ ಇದ್ದಾರೆ ಸೋಂಕಿತರು ಅಂದ್ರೆ 53 ಜನ. ಇವತ್ತು ಒಂದು ಪ್ರಕರಣ ಆಡ್ ಆಗಿರುವಂತ ಹಿನ್ನೆಲೆಯಲ್ಲಿ 53 ಜನ ಸೋಂಕಿತರು ಇರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ 53 ಜನ ಸೋಂಕಿತರಿದ್ದಾರೆ. ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಅಂದ್ರೆ 1 ಸಾವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ. ಈ 53 ಸೋಂಕಿತರಲ್ಲಿ ಒಬ್ರು ಸಾವನ್ನಪ್ಪಿರುವಂತದ್ದು. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಗುಣಮುಖರಾದಂತವರ ಸಂಖ್ಯೆ 6 ಮಾತ್ರ. ಮುಂದಿನ ದಿನಗಳಲ್ಲಿ ಆ ಒಂದು ಗುಣಮುಖರಾಗುವಂತವರ ಸಂಖ್ಯೆ ಏರಿಕೆ ಆಗುತ್ತೆ. ಇತ್ತೀಚೆಗೆ ಜಾಸ್ತಿ ಪ್ರಕರಣ ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಸಂಖ್ಯೆಯಲ್ಲಿ ಕಡಿಮೆಯನ್ನ ನೋಡಬಹುದು. 6 ಮಾತ್ರ ಇದುವರೆಗೂ ಗುಣಮುಖರಾಗಿರುವಂತದ್ದು. ಒಬ್ರು ಸಾವನ್ನಪ್ಪಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಆಕ್ಟಿವ್ ಕೇಸಸ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ 46 ಜನ ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ ಬೆಳಗಾವಿಯಲ್ಲಿ ಕೊರೋನಾ ಸೋಂಕಿನಿಂದಾಗಿ. ಇದು 3 ಟಾಪ್ 3 ನಲ್ಲಿ ಇರುವಂತದ್ದನ್ನ ನೋಡಿದ್ರಿ. ಟಾಪ್ 4 ನಲ್ಲಿ ಇರುವಂತಹ ಜಿಲ್ಲೆ ಯಾವುದು?
ಕಲಬುರ್ಗಿ ಟಾಪ್ 5 ನಲ್ಲಿ ಇತ್ತು. ಈಗ ಟಾಪ್ 4 ಗೆ ಬಂದಿರುವಂತದ್ದು. ಕಲಬುರ್ಗಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ ಇರುವಂತದ್ದು 52. ಇವತ್ತು 8 ಪ್ರಕರಣಗಳು ವರದಿ ಆಯ್ತಲ್ಲ, 44 52ಕ್ಕೆ ಏರಿಕೆ ಆಗ್ಬಿಡ್ತು ಕಲಬುರ್ಗಿ ಜಿಲ್ಲೆಯಲ್ಲಿ. ಸೊ ಹೀಗಾಗಿ ಸೋಂಕಿತರ ಸಂಖ್ಯೆ 52ಕ್ಕೆ ಏರಿಕೆ ಆದಂತಾಗಿದೆ. ಇನ್ನ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಕಲಬುರ್ಗಿಯಲ್ಲಿ ಅಂತ ನೋಡೋದಾದ್ರೆ 5 ಜನ ಇದುವರೆಗೂ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು? ಕೇವಲ 7 ಜನ ಮಾತ್ರ ಇದುವರೆಗೂ ಕೊರೋನಾ ಸೋಂಕಿನಿಂದಾಗಿ ಗುಣಮುಖರಾಗಿರುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಈ 7 ಗುಣಮುಖರಾದಂತವ್ರನ್ನ ಮೈನಸ್ ಮಾಡಿ 5 ಜನ ಸಾವನ್ನಪ್ಪಿದಂತವ್ರನ್ನ ಮೈನಸ್ ಮಾಡಿದ್ರೆ 40 ಆಕ್ಟಿವ್ ಕೇಸಸ್ಗಳು ಇದಾವೆ ಕಲಬುರಗಿ ಜಿಲ್ಲೆಯಲ್ಲಿ. ಆತಂಕ ಅಂದ್ರೆ ದಿನೇ ದಿನೇ ಅತಿ ಹೆಚ್ಚು ಸೋಂಕು ಅಂದ್ರೆ ಕರ್ನಾಟಕದಲ್ಲಿ ಈಗ ವರದಿ ಆಗ್ತಿರುವಂತದ್ದು. ನಿನ್ನೆ 6, ಇವತ್ತು 8, ಅದು ಕಲಬುರಗಿ ಜಿಲ್ಲೆ 1ರಲ್ಲೇ. ಸೊ ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಆತಂಕ ಅಂತೂ ಮನೆ ಮಾಡಿದೆ. ಇನ್ನ 5ನೇ ಸ್ಥಾನದಲ್ಲಿ ಇರುವಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ 41. ಸದ್ಯ ನಿನ್ನೆ ಮತ್ತೆ ಇವತ್ತು ಯಾವುದೇ ರೀತಿಯಾದಂತ ಸೋಂಕು ಅಲ್ಲಿ ವರದಿಯಾಗಿಲ್ಲ, ಅಂದ್ರೆ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿಲ್ಲ. ಸೋಂಕಿನ ಸಂಖ್ಯೆ 41 ಇದೆ. ಸಾವನ್ನಪ್ಪಿದವರ ಸಂಖ್ಯೆ 2 ಇರುವಂತದ್ದು ಅದು ವಿಜಯಪುರ ಜಿಲ್ಲೆಯಲ್ಲಿ. ಇದರಲ್ಲಿ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಹಾಗಾದ್ರೆ ಅಂದ್ರೆ ಗುಣಮುಖರಾದಂತವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ ಎಲ್ಲಿ ವಿಜಯಪುರದಲ್ಲಿ. ಏಕೆಂದ್ರೆ ಅದು 12ನೇ ತಾರೀಕು, 15ನೇ ತಾರೀಕು, 16ನೇ ತಾರೀಕು ಈ ರೀತಿಯಾಗಿ ಬೇರೆ ಬೇರೆ ದಿನ ಅಡ್ಮಿಟ್ ಆಗಿರ್ತಾರಲ್ಲ, ಮಿನಿಮಮ್ 14 ದಿನ ಬೇಕು ಐಸೋಲೇಷನ್ ವಾರ್ಡ್ ನಿಂದ ಅವರು ಗುಣಮುಖರಾದ್ಮೇಲೆ ಡಿಸ್ಚಾರ್ಜ್ ಆಗ್ಲಿಕ್ಕೆ. ಇದು ಕರ್ನಾಟಕದ ಅಂಕಿಅಂಶವನ್ನ ನೋಡಿದ್ರಿ. ಇನ್ನ ಭಾರತದ ಅಂಕಿಅಂಶವನ್ನ ನಿಮ್ಮ ಮುಂದೆ ಹೇಳ್ತೀನಿ. ಭಾರತದಲ್ಲಿ ಹೆಚ್ಚುತ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ದೇಶದಲ್ಲಿ ಎಷ್ಟಕ್ಕೆ ಏರಿಕೆ ಆಗಿದೆ ಅಂದ್ರೆ 31,332ಕ್ಕೆ ಏರಿಕೆ ಆಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ 31,000 ಗಡಿಯನ್ನ ಕೂಡ ದಾಟಿ ಆಯ್ತು ಭಾರತದಲ್ಲಿ. ಕೊರೋನಾದಿಂದ ಈವರೆಗೂ ಭಾರತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1000 ಗಡಿಯನ್ನ ದಾಟಿದೆ. 1007 ಜನ ಸಾವನ್ನಪ್ಪಿರುವಂತದ್ದು. ಮಹಾರಾಷ್ಟ್ರದಲ್ಲಿ 9,318 ಕೇಸ್ಗಳಿದ್ದಾವೆ. 400 ಜನ ಸಾವನ್ನಪ್ಪಿರುವಂತದ್ದು ಮಹಾರಾಷ್ಟ್ರದಲ್ಲಿ. ಗಮನಿಸ್ತಾ ಇದ್ದೀರಾ, ಸಾವಿನ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ 2,364 ಕೇಸ್ ದಾಖಲಾಗಿದ್ದಾವೆ. 51 ಜನ ಸಾವನ್ನಪ್ಪಿರುವಂತದ್ದು. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಇರುವಂತದ್ದು ಗುಜರಾತ್, ಮೋದಿ ಅವರ ತವರೂರು. ಆ ಒಂದು ರಾಜ್ಯದಲ್ಲಿ 3,744 ಕೇಸ್ಗಳು ದಾಖಲಾಗಿದ್ದಾವೆ. 181 ಜನ ಸಾವನ್ನಪ್ಪಿದ್ದಾರೆ. ಇದರ ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಟೋಟಲ್ ಆಗಿ ಭಾರತದಲ್ಲಿ ಎಷ್ಟಿದ್ದಾರೆ ಅಂದ್ರೆ ಸೋಂಕಿತರು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಟೋಟಲ್ ಆಗಿ ಭಾರತದಲ್ಲಿ ಸೋಂಕಿತರ ಸಂಖ್ಯೆ ಇರುವಂತದ್ದು 31,332 ಜನ ಸೋಂಕಿತರಿದ್ದಾರೆ ಭಾರತದಲ್ಲಿ. ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕೂಡ 1000 ಗಡಿಯನ್ನ ದಾಟಿಬಿಟ್ಟಿದೆ. ಈಗ ಆಲ್ರೆಡಿ 1000 ಗಡಿಯನ್ನ ದಾಟಿರುವಂತಹ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ಎಷ್ಟು ಜನ ಸಾವನ್ನಪ್ಪಿದವರ ಸಂಖ್ಯೆ ಅಂದ್ರೆ 1007 ಜನ ಸಾವನ್ನಪ್ಪಿದ್ದಾರೆ ಭಾರತದಲ್ಲಿ. ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆ 1000 ಗಡಿಯನ್ನ ದಾಟಿ ಆಯ್ತು. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಭಾರತದಲ್ಲಿ? 7,696 ಜನ ಇದುವರೆಗೂ ಗುಣಮುಖರಾಗಿರುವಂತದ್ದು ಈ ಒಂದು ಕೊರೋನಾ ಸೋಂಕಿನಿಂದಾಗಿ. ಆ ಒಂದು ಅಂಕಿ ಸಂಖ್ಯೆ ಇದೆಯಲ್ಲ, ಅದು ಇನ್ನಷ್ಟು ಏರಿಕೆ ಆಗಬೇಕಾಗಿದೆ. ಏರಿಕೆ ಆಗುತ್ತೆ ಎನ್ನುವ ಆಶಯ ಇದೆ. ಯಾಕೆಂದ್ರೆ ಆ ಸಾವನ್ನಪ್ಪಿದವರ ಸಂಖ್ಯೆಯನ್ನು ನೋಡ್ತಿದ್ದಂತಹ ಸಂದರ್ಭದಲ್ಲಿ ಅದು ಕೂಡ 100ರ ದಿನಕ್ಕೊಂದರಂತೆ 100 ಸಾವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಸಂಖ್ಯೆ ಕಡಿಮೆ ಆಗಬೇಕು. ಆದ್ರೆ ಆ ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನ ಟಾಪ್ 5 ರಾಜ್ಯಗಳನ್ನ ತೋರಿಸ್ತೀನಿ. ಯಾವುದು ಟಾಪ್ 5 ರಾಜ್ಯಗಳು? ಮೊದಲ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು ಮಹಾರಾಷ್ಟ್ರನೇ ನಂಬರ್ 1 ಸ್ಥಾನದಲ್ಲಿ ಅವಾಗಿಂದನೂ ಇದೆ, ಈಗಲೂ ಕೂಡ ಮಹಾರಾಷ್ಟ್ರನೇ ಇರುವಂತದ್ದು. ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ ಎಷ್ಟು ಅಂದ್ರೆ ಮಹಾರಾಷ್ಟ್ರದಲ್ಲಿ 9,318 ಜನ ಸೋಂಕಿತರಿದ್ದಾರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಅದು 10,000 ಗಡಿಯತ್ತ ಬಂದು ತಲುಪ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕೂಡ 400ರ ಗಡಿಗೆ ಬಂದು ತಲುಪಿರುವಂತದ್ದು. ಅತಿ ಹೆಚ್ಚು ಸಾವನ್ನಪ್ಪಿದವರ ಸಂಖ್ಯೆ ಕೂಡ ಇರುವಂತದ್ದು ಮಹಾರಾಷ್ಟ್ರದಲ್ಲೇ. 400 ಜನ ಇದುವರೆಗೂ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದಾರೆ. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಅಂತ ನೋಡೋದಾದ್ರೆ ಕೇವಲ 1,388 ಜನ ಮಾತ್ರ ಇದುವರೆಗೂ ಗುಣಮುಖರಾಗಿರುವಂತದ್ದು. ಅಂದ್ರೆ ಹತ್ತತ್ರ 8,500ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಅಲ್ಲಿ ಇದಾವೆ. 8,000ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ನಂಬರ್ 1 ಸ್ಥಾನದಲ್ಲಿ ಇದೆ ಮಹಾರಾಷ್ಟ್ರ ರಾಜ್ಯ. ಅಂದ್ರೆ ದೇಶದಲ್ಲಿ ನಂಬರ್ 1 ರಾಜ್ಯ ಕೊರೋನಾ ಸೋಂಕಿನಿಂದಾಗಿ ಸಾಕಷ್ಟು ನರಳಾಡ್ತಿರುವಂತದ್ದು. ಇನ್ನ ಸೆಕೆಂಡ್ ರಾಜ್ಯ ಯಾವುದು ಹಾಗಾದ್ರೆ? ಮಹಾರಾಷ್ಟ್ರವನ್ನ ನೋಡಿದ್ವಿ. ನೆಕ್ಸ್ಟ್ ರಾಜ್ಯ ಇರುವಂತದ್ದು ಮೋದಿ ಅವರ ತವರೂರು
ಗುಜರಾತ್ನಲ್ಲಿ ಸೋಂಕಿತರ ಸಂಖ್ಯೆ 3744 ಜನ ಇದ್ದಾರೆ ಸೋಂಕಿತರು ಗುಜರಾತ್ನಲ್ಲಿ. ಇಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಹಾಗಾದ್ರೆ ಗುಜರಾತ್ನಲ್ಲಿ ಅಂತ ನೋಡ್ದಾದ್ರೆ 181 ಜನ ಇದುವರೆಗೂ ಸಾವನ್ನಪ್ಪಿದ್ದಾರೆ ಗುಜರಾತ್ ರಾಜ್ಯದಲ್ಲಿ. ಇದರಲ್ಲಿ ಗುಣಮುಖರಾದಂತವರು ಎಷ್ಟು 3744ರಲ್ಲಿ ಅಂದ್ರೆ ಕೇವಲ 434 ಜನ 434 ಮಾತ್ರ ಗುಣಮುಖರಾಗಿರುವಂತದ್ದು ಗುಜರಾತ್ನಲ್ಲಿ. ಆ ಒಂದು ಅಂಕಿ ಸಂಖ್ಯೆ ಕೂಡ ಏರಿಕೆ ಆಗ್ಬೇಕು ಗುಣಮುಖರಾದಂತವರ ಸಂಖ್ಯೆಯಲ್ಲಿ, ಇಲ್ಲಾಂದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗ್ಬಿಡುತ್ತೆ. ಇನ್ನ ನೆಕ್ಸ್ಟ್ 3ನೇ ರಾಜ್ಯ ಯಾವುದು ಹಾಗಾದ್ರೆ ಅತಿ ಹೆಚ್ಚು ಸೋಂಕಿತರಿರುವಂತ ರಾಜ್ಯ ಅಂದ್ರೆ ರಾಷ್ಟ್ರದ ರಾಜಧಾನಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ರಾಜ್ಯ ಅದು ದೆಹಲಿಯಲ್ಲಿ ಸೋಂಕಿತರ ಸಂಖ್ಯೆ 3314 ಇದೆ. 3314 ಜನ ಸೋಂಕಿತರು ಇರುವಂತದ್ದು ದೆಹಲಿಯಲ್ಲಿ. ಇದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಕಡಿಮೆ ಇದೆ ಸಾವನ್ನಪ್ಪಿದವರ ಸಂಖ್ಯೆ. ಆ ಒಂದು ಸೋಂಕಿತರ ಸಂಖ್ಯೆಯನ್ನು ಲೆಕ್ಕ ಹಾಕ್ತಂತ ಸಂದರ್ಭದಲ್ಲಿ ಕೇವಲ 54 ಮಾತ್ರ ಇರುವಂತದ್ದು ಸಾವನ್ನಪ್ಪಿದವರ ಸಂಖ್ಯೆ ದೆಹಲಿಯಲ್ಲಿ. ಇನ್ನ ಗುಣಮುಖರಾದಂತವರ ಸಂಖ್ಯೆನೂ ಕೂಡ ಏರಿಕೆ ಆಗಿದೆ ಇಲ್ಲಿ ದೆಹಲಿಯಲ್ಲಿ. 1078 ಜನ ಇದುವರೆಗೂ ಗುಣಮುಖರಾಗಿರುವಂತದ್ದು ದೆಹಲಿಯಲ್ಲಿ. ಸೊ ಅಲ್ಲಿ ಲೆಕ್ಕ ಹಾಕಿದ್ರೆ 2000ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಇದ್ದಂತಾಯ್ತು ದೆಹಲಿಯಲ್ಲಿ. ಇನ್ನ 4ನೇ ರಾಜ್ಯ ಯಾವುದು ಹಾಗಾದ್ರೆ ಅತಿ ಹೆಚ್ಚು ಸೋಂಕಿತ ಇರುವಂತಹ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಿಎಂ ಆಗಿರುವಂತಹ ರಾಜ್ಯ ಅದು ಮಧ್ಯಪ್ರದೇಶದಲ್ಲಿ 2387 ಜನ ಸೋಂಕಿತರಿದ್ದಾರೆ ಮಧ್ಯಪ್ರದೇಶದಲ್ಲಿ. ಇಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈ ಒಂದು ದೆಹಲಿಯನ್ನ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಜಾಸ್ತಿ ಇದೆ. ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ 120 ಜನ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಇದುವರೆಗೂ ಸಾವನ್ನಪ್ಪಿರುವಂತದ್ದು ಕೊರೋನಾ ಸೋಂಕಿನಿಂದಾಗಿ. ಇನ್ನು ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಹಾಗಾದ್ರೆ ಮಧ್ಯಪ್ರದೇಶದಲ್ಲಿ ಅಂದ್ರೆ 377 ಜನ ಅಷ್ಟೇ ಇದುವರೆಗೂ ಗುಣಮುಖರಾಗಿರುವಂತದ್ದು. ಅಂದ್ರೆ ಸುಮಾರು 1800ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಮಧ್ಯಪ್ರದೇಶದಲ್ಲಿ ಇದಾವೆ. ಮಧ್ಯಪ್ರದೇಶದಲ್ಲಿ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಅಲ್ಲಿ ಅಗತ್ಯ ಇರುವಂತದ್ದು. ಹೇಗಾದ್ರೂ ಮಾಡಿ ಸೋಂಕನ್ನ ತಡೆಯುವಂತ ನಿಟ್ಟಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಆಗ್ತಾ ಇಲ್ಲ. ದಿನಕ್ಕೂ 100ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಅಲ್ಲಿ ವರದಿ ಆಗ್ತಾ ಇದಾವೆ. ನಮ್ಮ ರಾಜ್ಯವನ್ನ ಕಂಪೇರ್ ಮಾಡಿ ನಾವು 9-8 ಕೇಸ್ಗಳು ನಮ್ಮ ರಾಜ್ಯದಲ್ಲಿ ವರದಿ ಆಗ್ತಾ ಇದ್ರೆ ಈ ತಮಿಳುನಾಡು ಮಧ್ಯಪ್ರದೇಶ ಇಲ್ಲೆಲ್ಲ ಕಡೆ ಕೂಡ 100ಕ್ಕೂ ಹೆಚ್ಚಿನ ಪ್ರಕರಣಗಳು ದಿನವೊಂದಕ್ಕೆ ವರದಿ ಆಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಅಲ್ಲೆಲ್ಲ ಆತಂಕಗಳು ಮನೆ ಮಾಡ್ತಾ ಇದೆ. ಸೊ ಹೀಗಾಗಿನೇ ಆ ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಲಾಕ್ ಡೌನ್ ಅನ್ನ ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟೆಲ್ಲ ಆಕ್ಟಿವ್ ಕೇಸಸ್ಗಳು ಇರುವಂತ ಹಿನ್ನೆಲೆಯಲ್ಲೇ ದಯವಿಟ್ಟು ಇಲ್ಲಿ ಅಂದ್ರೆ ಲಾಕ್ ಡೌನ್ ಅನ್ನ ಮುಂದುವರಿಸಿ ಅಂತ ಆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದು ದೇಶದಲ್ಲಿ ಅತಿ ಹೆಚ್ಚು ಸೋಂಕಿತರಿರುವಂತಹ ರಾಜ್ಯಗಳನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಇನ್ನ ಟಾಪ್ 5 ನಲ್ಲಿ ಅಂದ್ರೆ 5ನೇ ರಾಜ್ಯ ಯಾವುದು ಟಾಪ್ 5 ನಲ್ಲಿ ಇರುವಂತದ್ದು ಅಂದ್ರೆ ಅದು ರಾಜಸ್ಥಾನದಲ್ಲಿ ಇರುವಂತಹ ಸೋಂಕಿತರ ಸಂಖ್ಯೆ 2364 ಜನ ಇದುವರೆಗೂ ಸೋಂಕಿತರಿದ್ದಾರೆ ರಾಜಸ್ಥಾನದಲ್ಲಿ. ಇನ್ನ ಸಾವನ್ನಪ್ಪಿದವರ ಸಂಖ್ಯೆ ಕಂಟ್ರೋಲ್ ನಲ್ಲಿ ಇದೆ 51 ಜನ ಮಾತ್ರ ಇದುವರೆಗೂ ರಾಜಸ್ಥಾನದಲ್ಲಿ ಸಾವನ್ನಪ್ಪಿರುವಂತದ್ದು. ಇನ್ನ ಗುಣಮುಖರಾದಂತವರ ಸಂಖ್ಯೆ ಎಷ್ಟು ಹಾಗಾದ್ರೆ ರಾಜಸ್ಥಾನದಲ್ಲಿ ಅಂದ್ರೆ 768 ಜನ ಇದುವರೆಗೂ ಗುಣಮುಖರಾಗಿದ್ದಾರೆ ರಾಜಸ್ಥಾನದಲ್ಲೂ ಕೂಡ ದೊಡ್ಡ ಮಟ್ಟದ ಆತಂಕ ಮನೆ ಮಾಡಿರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಸೋಂಕನ್ನ ತಡಿಲಿಕ್ಕೆ. ಆದ್ರೂ ಕೂಡ ದಿನವೊಂದಕ್ಕೆ 100ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದೆ ರಾಜಸ್ಥಾನದಲ್ಲಿ. ಇನ್ನ ರಾಜ್ಯದಲ್ಲಿ ಭೂಗತವಾಗಿ ವ್ಯಾಪಿಸ್ತಾ ಇದೆ ಈ ಒಂದು ಕೊರೋನಾ ಸೋಂಕು. ಮುನ್ಸೂಚನೆಯೇ ಕೊಡದೆ ವಕ್ಕರಿಸ್ತಾ ಇರುವಂತದ್ದು ವೈರಸ್. ಯಾವ ರೀತಿಯಾಗಿ ಭೂಗತ ಅಂತ ಹೇಳ್ತಾ ಇದೀವಿ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂದ್ರೆ ರೋಗ ಲಕ್ಷಣಗಳೇ ಇಲ್ಲದಿದ್ರೂ ಕೂಡ ವರದಿ ಆಗ್ತಾ ಇದೆ, ಪಾಸಿಟಿವ್ ವರದಿ ಆಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸೇ ಇಲ್ಲ. ಅದೇ 90ಕ್ಕೂ ಹೆಚ್ಚಿನ ಪ್ರಕರಣಗಳು ಇರುವಂತದ್ದು. ಏಪ್ರಿಲ್ 17ರಿಂದ ಏಪ್ರಿಲ್ 28ರ ತನಕ 190 ಕೇಸ್ಗಳು. 10 ದಿನದ ಕೇಸ್ಗಳಲ್ಲಿ ಸೋಂಕಿನ ಲಕ್ಷಣಗಳೇ ಇಲ್ಲ. ನಮ್ಗೆ ಯಾವುದೇ ಲಕ್ಷಣಗಳಿಲ್ಲಪ್ಪ, ನಾವು ಆರಾಮಾಗಿದ್ದೀವಿ, ಅಡ್ಡಾಡ್ಕೊಂಡಿರ್ಬೋದು ಅಂದ್ಕೊಂಡ್ರೆ ಅದು ತಪ್ಪು. ನೋಡಿ 190 ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂತ ಸೋಂಕಿಲ್ಲ. ಕರ್ನಾಟಕದಲ್ಲಿ 93% ಕೇಸ್ಗಳು, ಹೇಳ್ತಾ ಇದ್ದೀನಿ ಇನ್ನೊಂದ್ಸಲಿ ಗಮನಿಸಿ, 93% ಕೇಸ್ಗಳು ಲಕ್ಷಣ ರಹಿತವಾಗಿದ್ದಾವೆ. ಯಾವುದೇ ರೀತಿಯಾದಂತ ಸಿಂಪ್ಟಮ್ಸೇ ಇರಲಿಲ್ಲ ಅವರಲ್ಲಿ. ಆದ್ರೂ ಕೂಡ ಪಾಸಿಟಿವ್ ಇಲ್ಲಿ ವರದಿ ಆಗಿರುವಂತದ್ದು. ಕರ್ನಾಟಕದಲ್ಲಿ ಲಕ್ಷಣ ರಹಿತ ಪ್ರಕರಣಗಳು ಡಬಲ್ ಆಗ್ತಾ ಇದಾವೆ.
ಒಟ್ಟು ಪ್ರಕರಣದ 93% ಕೇಸ್ಗಳಲ್ಲಿ ಯಾವುದೇ ರೀತಿಯಾದಂತ ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ಗಳು ಇರಲಿಲ್ಲ. 376 ಜನರಲ್ಲಿ COVID-19 ಸೋಂಕಿನ ಲಕ್ಷಣನೇ ಇರಲಿಲ್ಲ. ಆದ್ರೆ ಅಲ್ಲಿ ಚೆಕ್ ಮಾಡಿಸ್ಕೊಂಡಂತಹ ಸಂದರ್ಭದಲ್ಲಿ ಪಾಸಿಟಿವ್ ಅಂತ ವರದಿ ಆಗ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು, ಮನೆಯಲ್ಲಿರಿ, ಸೇಫ್ ಆಗಿರಿ, ಹೊರಗಡೆ ಬರಬೇಡಿ, ಅಡ್ಡಾಡಬೇಡಿ, ನಮ್ಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇಲ್ಲ ಅಂತ. ಯಾವ ರೀತಿಯಾಗಾದ್ರೂ ಬೇಕಾದ್ರೆ ಅಟ್ಯಾಕ್ ಆಗ್ಬಿಡ್ಬೋದು ಈ ಒಂದು ಕೊರೋನಾ ಸೋಂಕು ಅನ್ನೋದು. ಇನ್ನ ಯಾವ್ಯಾವ ಕಡೆ ಎಷ್ಟೆಷ್ಟು ಸಿಂಪ್ಟಮ್ಸ್ ಇಲ್ಲದಂತವರ ಪ್ರಕರಣಗಳು ಪಾಸಿಟಿವ್ ಆಗಿದೆ ಅನ್ನೋದರ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ 88 ಪ್ರಕರಣಗಳು, ಮೈಸೂರಲ್ಲಿ 67, ಬೆಳಗಾವಿಯಲ್ಲಿ 47, ವಿಜಯಪುರದಲ್ಲಿ 39, ಕಲಬುರಗಿಯಲ್ಲಿ 35, ಬಾಗಲಕೋಟೆಯಲ್ಲಿ 22, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9, ಮಂಡ್ಯದಲ್ಲಿ 17, ಚಿಕ್ಕಬಳ್ಳಾಪುರದಲ್ಲಿ 13 ಪ್ರಕರಣಗಳಿದಾವಲ್ಲ, ಇವೆಲ್ಲವಕ್ಕೂ ಕೂಡ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರಲಿಲ್ಲ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರಾಗಿರುವಂತ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಜ್ಯದಲ್ಲಿ 93% ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇಲ್ಲದಂತ ಪ್ರಕರಣಗಳಿಗೆ ಪಾಸಿಟಿವ್ ಬಂದಿರುವಂತದ್ದು, ಇದು ನಿಜಕ್ಕೂ ಒಂದು ರೀತಿಯಾದಂತ ಭಯ, ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಹೇಗೆ ಅಂತ ಇದು? ಡೆಫಿನೆಟ್ಲಿ ಸರ್, ಯಾಕಂದ್ರೆ ಈ ಎಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಅಥವಾ ಪ್ರೀ ಸಿಂಪ್ಟಮ್ಯಾಟಿಕ್ ಅಂತ ಏನ್ ಹೇಳ್ತೇವೆ, ಅವರಿಂದಾನೇ ಬೇರೆ ಜನಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದು. ಈಗ ನೀವು ನಮ್ಮ ದೇಶದಲ್ಲೇ ನೋಡಿದಾಗ ಐ ಥಿಂಕ್ 79% ಜನ ಡಿಟೆಕ್ಟ್ ಆಗಿರೋದು ಎಸಿಂಪ್ಟಮ್ಯಾಟಿಕ್, ಕಾಂಟ್ಯಾಕ್ಟ್ ಪಾಸಿಟಿವ್ ಇರೋದು. ಈಗ ನಮ್ಮ ಈ ವಂಗಸಂದ್ರದ ಪೇಷಂಟು ಅಷ್ಟೇ, ಕಾಂಟ್ಯಾಕ್ಟ್ ಇರೋರನ್ನ ಚೆಕ್ ಮಾಡಿದಾಗ ಸುಮಾರು 32 ಜನಕ್ಕೆ ಪಾಸಿಟಿವ್ ಬಂದಿದೆ. ಅದೇ ರೀತಿ ನಂಜನಗೂಡಲ್ಲೂ ಸಹ ಕಾಂಟ್ಯಾಕ್ಟ್ ಡೌಟ್ ಮೇಲೆನೆ ನಾವು ಚೆಕ್ ಮಾಡಿರುವಂತದ್ದು, ಅವ್ರಿಗೆ ಯಾರಿಗೂ ಸಿಂಪ್ಟಮ್ಸ್ ಇರ್ಲಿಲ್ಲ. ಸೊ ಹಂಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿಲ್ಲ. ನಮಗೆ ಐ ಡಿಗ್ರಿ ಆಫ್ ಸಸ್ಪಿಷನ್ ಇದ್ದು ಇವ್ರಿಗೇನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಪ್ರೈಮರಿ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಹೇಳಿ ಅವ್ರಿಗೆ ಈ ಟೆಸ್ಟ್ ಅನ್ನ ಅಡ್ವೈಸ್ ಮಾಡಿದಾಗ ಪಾಸಿಟಿವ್ ಬರುವಂತದ್ದು ತುಂಬಾ ಆತಂಕಕಾರಿ ವಿಚಾರ. ಯಾಕಂದ್ರೆ ಸಿಂಪ್ಟಮ್ಸ್ ಇದ್ದಾಗ ಇವ್ರು ಡಾಕ್ಟರ್ ಹತ್ರ ಆಸ್ಪತ್ರೆಗೆ ಹೋಗ್ತಾರೆ ಜನ, ಬಟ್ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ ಅದಕ್ಕೆ ನಾವು ಈ ಹೋಮ್ ಕ್ವಾರಂಟೈನ್ ಮತ್ತೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಏನ್ ಹೇಳ್ತೀವಿ, ದಯವಿಟ್ಟು ಅದನ್ನ ಕಾಪಾಡಿ ಅಂತ ಹೇಳ್ತಿರೋ ಕಾರಣನೇ ಇದು. ಯಾಕಂದ್ರೆ ಈಗ ಇಮ್ಯಾಜಿನ್ ಮಾಡಿ, 89% ಅಂತ ಏನ್ ಹೇಳ್ತಾ ಇದ್ದೀವಿ, ಇವರೆಲ್ಲರೂ ಬೇರೆ ಕಡೆ ಹೊರಗಡೆ ಹೋಗಿ ಅಂಗಡಿಗೋ ಮಾರ್ಕೆಟ್ಗೋ ಇನ್ನೊಂದ್ ಕಡೆಗೋ ಹೋಗಿ ಬೇರೆಯವರಿಗೆ ಸ್ಪ್ರೆಡ್ ಮಾಡಿರೋಂತ ಚಾನ್ಸಸ್ ಆರ್ ವೆರಿ ಹೈ. ಸೊ ಈ ಕ್ವಾರಂಟೈನ್ ಅರ್ಥನೇ ಇರಲ್ಲ. ಇವ್ರು ಜನ ನಮ್ಮ ಮನೆಗೆ ಸೀಮಿತ ಆಗ್ಲಿಲ್ಲ ಅಂದ್ರೆ ಈ ಕ್ವಾರಂಟೈನ್ ಅರ್ಥನೇ ಇರಲ್ಲ. ಸೊ ಹಂಗಾಗಿ ಇದನ್ನ ತುಂಬಾ ಕಾಮನ್ ಪ್ರಶ್ನೆ ಎಲ್ಲರೂ ಕೇಳುವಂತದ್ದು, ಸರ್ ಇದನ್ನ ಹೆಂಗ್ ಕಂಡುಹಿಡಿಯೋದು? ಸಿಂಪ್ಟಮ್ಸ್ ಇಲ್ಲದೆ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಿಂಪ್ಟಮ್ಸ್ ಇಲ್ಲದೆ ಯಾವುದೇ ಪೇಷಂಟ್ಗೆ ಯಾವುದೇ ಕಾಯಿಲೆನ, ಈ ಕಾಯಿಲೆ ಅಂತಲ್ಲ, ಪೇಷಂಟ್ಗೆ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ನಾವು ಅದಕ್ಕೆ ಅನುಮಾನ ಪಟ್ಟು ಅದಕ್ಕೆ ಬ್ಲಡ್ ಟೆಸ್ಟ್ ಅಥವಾ ಇನ್ನೊಂದು ಟೆಸ್ಟ್ ಬರ್ಕೊಟ್ಟು ಅದನ್ನ ಕಂಡುಹಿಡಿಯೋದು. ಸೊ ಹಂಗಾಗಿ ಇದಕ್ಕೆ ಒಂದೇ ಒಂದೇನು ಅಂದ್ರೆ ಪೇಷಂಟ್ಸ್ ವಾಲಂಟಿಯರ್ ಆಗಿ ಅವ್ರಿಗೆ ಸಸ್ಪಿಷನ್ ಇದ್ದಾಗ ವೈದ್ಯ ಬಳಿ, ಆಸ್ಪತ್ರೆ ಬಳಿ ಹೋಗ್ಬೇಕು, ಅವರೇ ವಾಲಂಟಿಯರ್ ಆಗಿ ಹೋಗುವಂತದ್ದು. ಮತ್ತೆ ಈ ಹಿಸ್ಟ್ರಿನ ಪೇಷಂಟ್ ಡಾಕ್ಟರ್ ಹತ್ರ ಹೋದಾಗ ತುಂಬಾ ಜನ ಬಚ್ಚಿಡ್ತಾರೆ. ಅವ್ರ ಅಂಕಲ್ ದುಬೈನ್ ಬಂದಿರ್ತಾರೆ ಅಥವಾ ಇನ್ನೊಂದ್ ಕಡೆ ಹಾಟ್ ಸ್ಪಾಟಿಂಗ್ ಬಂದಿರ್ತಾರೆ, ಇದನ್ನ ಹೇಳೋದೇ ಇಲ್ಲ. ನಾವು ರಿಪೀಟೆಡ್ ಆಗಿ ಕೇಳಿದಾಗ ಮಾತ್ರ ಅವರು ಈ ಉತ್ತರನ ಕೊಡುವಂತದ್ದು. ಅದಕ್ಕೆ ಈಗ ತುಂಬಾ ಆಸ್ಪತ್ರೆಗಳಲ್ಲಿ ನಾವು ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನೇ ರೆಡಿ ಮಾಡ್ಬಿಟ್ಟಿದ್ದೀವಿ. ಅವರು ಹೇಳ್ತಾರೆ ಇದೆಲ್ಲ ಸತ್ಯವಾಗಿ ಹೇಳ್ತಾ ಇದಾರೆ, ಏನು ಮುಚ್ಚುಮರೆ ಮಾಡ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ಸೈನ್ ಹಾಕಿ ಆಮೇಲೆ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ನೋಡುವಂತ ಒಂದು ಸಂದರ್ಭ ನಾವು ತಂದ್ಕೊಳ್ಬೇಕಾಗಿದೆ. ಯಾಕಂದ್ರೆ ವಾಲಂಟಿಯರ್ ಆಗಿ ಡಿಕ್ಲರೇಷನ್ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಬಲವಂತವಾಗಿ ಈ ತರ ಡಿಕ್ಲರೇಷನ್ ಫಾರ್ಮ್ ಮಾಡಿ ಅವ್ರನ್ನ ಫಿಲ್ಅಪ್ ಮಾಡಿ ನನ್ಗೇನು ಕಾಂಟ್ಯಾಕ್ಟ್ಸ್ ಇಲ್ಲ, ಹಿಸ್ಟ್ರಿ ಇಲ್ಲ, ಎಲ್ಲೋ ಟ್ರಾವೆಲ್. ಈಗ ಒಂದೇ ಮೆಸೇಜ್ ನಾವು ಕೊಡ್ಬೇಕಾಗಿರೋದು, ಏನೇ ಮಾಡ್ಲಿ ಅಂದ್ರೆ ಯಾರು ಕೂಡ ಹೊರಗಡೆ ಬರಬೇಡಿ, ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬನ್ನಿ. ಸುಮ್ನೆ ನಮಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರುವಂತ ಸಂದರ್ಭದಲ್ಲಿ ನಮ್ಗೇನು ಆಗೇ ಇಲ್ಲ ಅಂತ ಹೊರಗಡೆ ಬಂದ್ರೆ ಆ ರೀತಿಯಾದಂತ ಕೇಸ್ಗಳೇ ಜಾಸ್ತಿ ಆಗ್ತದೆ. ಸೊ ಸ್ಟೇ ಸೇಫ್, ಸ್ಟೇ ಹೋಮ್ ಅಂತ ಒಂದು ಮೆಸೇಜ್ ಹೇಳ್ಬೋದು ಅಷ್ಟೇ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬೆಂಗಳೂರಿನಲ್ಲಿ ಸುರಿದಂತ ಭಾರಿ ಮಳೆಯಿಂದ ಹಲವೆಡೆ ಅವಾಂತರಗಳು ಸಂಭವಿಸಿದೆ. ಕೋರಮಂಗಲದ 4 ಹಾಗೂ 6ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ರಸ್ತೆ ಬದಿಯ ನೀರೆಲ್ಲ ಮನೆಗಳಿಗೆ ನುಗ್ಗಿ ಜನ ನೀರನ್ನ ಹೊರ ಹಾಕ್ಲಿಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮಲ್ಲೇಶ್ವರಂನಲ್ಲಿ ಭಾರಿ ಮಳೆಗೆ ಬೃಹತ್ ಗಾತ್ರದ ಮರಗಳು ಬಿದ್ದು 3 ಕಾರುಗಳು ಕಂಪ್ಲೀಟ್ ಆಗಿ ಜಖಮಾಗಿದ್ದಾವೆ. ಇನ್ನು ಪಟ್ಟೆಗಾರ ಪಾಳ್ಯದಲ್ಲಿ ರಾಜಕಾಲುವೆ ಪಕ್ಕದ ರಸ್ತೆ ಕುಸಿದು ಬಿದ್ದಿರುವಂತದ್ದು. ಸ್ಥಳಕ್ಕೆ ಸಚಿವ ಸೋಮಣ್ಣ ಅವರು ಭೇಟಿಯನ್ನ ನೀಡಿದ್ರು, ಪರಿಶೀಲನೆಯನ್ನ ನಡೆಸಿದ್ದಾರೆ. ಆ 3 ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಂದ್ರೆ ಇವು ಇನ್ನೂ ಸಾಕಷ್ಟು ಕಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ.
ಇವತ್ತು ಮುಂಜಾನೆ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಪಟೇಗಾರ ಪಾಳ್ಯದಲ್ಲಿರುವಂತಹ ಒಂದು ರಸ್ತೆ ಕುಸಿತ ಕಂಡಿದೆ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಇದು ಕಾವೇರಿಪುರ ವಾರ್ಡ್ನ ಪಟೇಗಾರ ಪಾಳ್ಯದಲ್ಲಿರುವಂತಹ ರಸ್ತೆ. ಮುಂಜಾನೆ ಸುರಿದಂತಹ ಮಳೆಯಿಂದಾಗಿ ಒಂದು ರಸ್ತೆ ಇದ್ದಕ್ಕಿದ್ದಂತೆ ಕುಸಿತ ಕಂಡಿದೆ. ರಸ್ತೆ ಕುಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕದ ಜನರು ಕೂಡ ಅಷ್ಟೇ ಭಯಭೀತರಾಗಿದ್ರು. ಯಾಕಂದ್ರೆ ರಾಜಕಾಲುವೆ ಕೂಡ ಅಷ್ಟೇ ಪಕ್ಕದಲ್ಲಿರುವಂತಹ ಕಾರಣಕ್ಕೋಸ್ಕರ ಸದಾ ನೀರು ಹರಿತಾನೆ ಇರುತ್ತೆ. ಆ ಒಂದು ನೀರು ಹರಿತಿರುವಂತಹ ಕಾರಣದಿಂದಾಗಿ ಏನಾದ್ರೂ ಒಂದು ರಸ್ತೆ ಕುಸಿತ ಕಂಡಿದ್ಯಾ ಏನು ಅಂತ ಜನರು ಕೂಡ ಅಷ್ಟೇ ಒಂದು ಭಯಭೀತರಾಗಿದ್ರು. ಕೂಡಲೇ ಇಲ್ಲಿನ ಶಾಸಕರು ಮತ್ತು ಸಚಿವರು ಆದಂತಹ ಸೋಮಣ್ಣ ಅವರಿಗೆ ವಿಚಾರವನ್ನು ಕೂಡ ಮುಟ್ಟಿಸ್ತಾರೆ. ಸ್ಥಳಕ್ಕೆ ಸೋಮಣ್ಣವರು ಕೂಡ ಬಂದು ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ. ಜೊತೆಗೆ ಕೂಡಲೇ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಅಷ್ಟೇ ಸ್ಥಳಕ್ಕೆ ಕರೆಸಿ ಯಾಕೆ ಈ ಒಂದು ರಸ್ತೆ ಕುಸಿತ ಕಂಡಿದೆ ಮತ್ತೆ ಮುಂದೆ ಏನ್ ಮಾಡಬೇಕು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಈ ಒಂದು ರಸ್ತೆ ಕುಸಿತ ಆದಂತಹ ಬಳಿಕ ಬಿಬಿಎಂಪಿಯ ಅಧಿಕಾರಿ ಆಗಿರುವಂತಹ ವಿಜಯ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡೋಣ. ಸರ್, ಈಗಾಗಲೇ ರಸ್ತೆ ಕುಸಿತ ಆಗಿದೆ, ಮೊದಲು ನಿಮ್ಗೆ ಮಾಹಿತಿ ಇತ್ತ ಈ ಒಂದು ರಸ್ತೆ ಮಳೆ ಬಂದ್ರೆ ಕುಸಿಯುತ್ತೆ ಅಂತ? ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಮಳೆ ತುಂಬಾ ಮಳೆ ಆಗಿ ರಸ್ತೆ ಒಳಗಡೆ ವಾಟರ್ ಸೀಪೇಜ್ ಆಗಿ ಕುಸಿದೋಗಿದೆ. ಕೂಡಲೇ ಬೆಳಗ್ಗೆ ನಮ್ಮ ಮೊನ್ನೆ ವಸತಿ ಸಚಿವರು ಬಂದು ಭೇಟಿ ನೀಡಿ ತುರ್ತಾಗಿ ಕಾಮಗಾರಿಗಳು ಸೂಚಿಸಿದ್ದಾರೆ. ಇದಕ್ಕಿಂತ ಮೊದಲು ಇದರ ಟೆಂಡರ್ ಕೂಡ ಆಗಿದೆ. ವಸತಿ ಸಚಿವ ಮೊನ್ನೆ ಅನುದಾನದಲ್ಲಿ ಸುಮಾರು ಈ ರಾಜ ಕಾಲುವೆ ಇಂಪ್ರೂವ್ಮೆಂಟು ಒಂದು 11 ಕೋಟಿ ಮೊನ್ನೆ ವಸತಿ ಸಚಿವರೇ ಒದಗಿಸಿದ್ದಾರೆ. ಈ ಕೂಡಲೇ ಇವತ್ತು ವಸತಿ ಸಚಿವರು ಸೂಚಿಸಿದನ್ವಯ ಇಮಿಡಿಯೇಟ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಒಂದು 2-3 ದಿವಸದಲ್ಲಿ ಕೆಲಸ ಮಾಡಿ ಫಿನಿಶ್. ಮೇನ್ ಆಗಿ ಈಗ ಕುಸಿತ ಕಂಡಿದೆ, ರಸ್ತೆನ ಪ್ಯಾಚ್ ಮಾಡುವಂತ ಕೆಲಸ ಮಾಡ್ತೀರಾ ಅಥವಾ ಕಂಪ್ಲೀಟ್ ಆಗಿ ಒಂದು ಕ್ರಾಕ್ ಬಿದ್ದಿದೆಯಲ್ಲ, ಕ್ರಾಕ್ ಬಿದ್ದಿರೋದನ್ನ ಒಡೆದಾಕಿ ಏನಾದ್ರು ಬೇರೆ ರೀತಿಯಂತ ಒಂದು ಕಾಮಗಾರಿ ಮಾಡಿಸಿ? ಕಂಪ್ಲೀಟ್ ಈಗ ಇದು ಕಾಣ್ತಾ ಇದೆಯಲ್ವಾ, RCC ವಾಲ್ ಫುಲ್ ಕಂಪ್ಲೀಟ್, ಮುಂದೆ ಕಂಪ್ಲೀಟ್ ಒಂದು ಕಿಲೋಮೀಟರ್ ವರೆಗೆ RCC ವಾಲ್ ಎಲ್ಲ ಹಾಕಿ ಪರ್ಮನೆಂಟ್ ಆಗಿ ರಸ್ತೆಯನ್ನು ರೆಕ್ಟಿಫೈ ಮಾಡ್ತೀವಿ. ಎಷ್ಟು ವರ್ಷಗಳ ರಸ್ತೆ ಸರ್ ಇದು? ಇಲ್ಲಿ ಅಲ್ಲ, ಒಂದು ಡಾಂಬರೀಕರಣ ರಸ್ತೆ ಒಂದು 3 ವರ್ಷವರೆಗೆ ಬರುತ್ತೆ. ಮತ್ತು ಸಿಮೆಂಟ್ ರಸ್ತೆ ಒಂದು 10 ವರ್ಷ ಬರುತ್ತೆ. ಡಾಂಬರೀಕರಣ ರಸ್ತೆ 1 ವರ್ಷ ಹಿಂದೆ ಆಗಿದೆ. ಈಗ ನಂತರ ಇದು ಕೂಡ ರೆಕ್ಟಿಫೈ ಮಾಡಿ ಚೆನ್ನಾಗಿ ಮಾಡ್ತೀವಿ. ಇದಿಷ್ಟು ಬಿಬಿಎಂಪಿ ಇಂಜಿನಿಯರ್ ಆಗಿರುವಂತಹ ವಿಜಯ್ ಕುಮಾರ್ ಅವರು ಹೇಳುವಂತಹದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಅಷ್ಟೇ ವರ್ಣನ ಅಬ್ಬರ ಜೋರಾಗಿತ್ತು. ನಾಗಮಂಗಲ ಹಾಗೂ ಮಂಡ್ಯ ತಾಲೂಕಿನ ವಿವಿಧೆಡೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಕೆಲವೆಡೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಬಿದ್ದಿರುವಂತದ್ದು. ವರ್ಷಧಾರೆಗೆ ರೈತಾಪಿ ಜನ ಸಂತಸವನ್ನ ಪಡ್ತಿದ್ದಾರೆ. ಇತ್ತ ಆನೇಕಲ್ನಲ್ಲಿ ಎಡೆಬಿಡದೆ ಸುರಿದಂತ ಮಳೆಯಿಂದ ರಸ್ತೆಗಳು ಕೆರೆಗಳಂತೆ ಆಗಿದೆ. ಬೇಗೇಹಳ್ಳಿಯಲ್ಲಿನ ರಸ್ತೆ 2 ಬದಿಗಳಲ್ಲಿನ ಕಾಲುವೆ ಒತ್ತುವರಿಯಾದಂಥ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಮಳೆ ನೀರು ನಿಂತು ಕೆರೆಯಂತಾಗಿದೆ. ಇನ್ನು ಕೋಲಾರದ ಬಂಗಾರಪೇಟೆಯಲ್ಲಿ ನಿನ್ನೆ ಸುರಿದಂಥ ಆಲಿಕಲ್ಲು ಮಳೆಗೆ ಟೊಮ್ಯಾಟೊ ಬೆಳೆ ನೆಲ ಕಚ್ಚಿದೆ. ಲಕ್ಷ್ಮೀಪುರ ಗ್ರಾಮದಲ್ಲಿ ಸುಮಾರು 7 ಎಕರೆಯ ಲಕ್ಷಾಂತರ ಮೌಲ್ಯ ರೂಪಾಯಿಯ ಬೆಳೆ ನಾಶವಾಗಿರುವಂಥದ್ದು. ರೈತ ಸೊನ್ನೇಗೌಡ ಬೆಳೆ ನಾಶವಾಗಿದ್ದಕ್ಕೆ ಸೂಕ್ತ ಪರಿಹಾರವನ್ನ ನೀಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕ್ಯಾನ್ಸರ್ ಸೋಂಕಿನಿಂದ ಬಳಲ್ತಾ ಇದ್ದಂತ ಬಾಲಿವುಡ್ ನಟ ಇರ್ಫಾನ್ ಖಾನ್ ಮುಂಬೈನಲ್ಲಿ ವಿಧಿವಶರಾಗಿದ್ದಾರೆ. ತಮ್ಮ ತಾಯಿಯ ಸಾವಿನ ಬೆನ್ನಲ್ಲೇ ಬಾಲಿವುಡ್ ನಟ ಇರ್ಫಾನ್ ಖಾನ್ ಅವರು ಕೂಡ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಮುಂಬೈನ ಕೋಕಿಲಾಬೆನ್ ಧೀರುಬಾಯಿ ಅಂಬಾನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 54 ವರ್ಷದ ಇರ್ಫಾನ್ ಖಾನ್ ಕಳೆದ 3 ವರ್ಷಗಳಿಂದ
हेलो भाइयों बहनों, नमस्कार। मैं इरफान। मैं आज आपके साथ हूं भी और नहीं भी। खैर, ये फिल्म अंग्रेजी मीडियम मेरे लिए बहुत खास है। सच यकीन मानिए, मेरी दिली ख्वाहिश थी कि इस फिल्म को उतने ही प्यार से प्रमोट करूं जितने प्यार से हम लोगों ने बनाया है। लेकिन मेरे शरीर के अंदर कुछ अनवांटेड मेहमान बैठे हुए हैं, उनसे वार्तालाप चल रहा है। देखते हैं किस करवट उठ बैठता है। जैसा भी होगा आपको इत्तला कर दी जाएगी। कहावत है, when life gives you lemon, you make a lemonade। बोलने में अच्छा लगता है, पर सच में जब जिंदगी आपके हाथ में नींबू थमाती है ना, तो शिकंजी बनाना बहुत मुश्किल हो जाता है। लेकिन आपके पास और चॉइस भी क्या है पॉजिटिव रहने के अलावा? इन हालात में नींबू की शिकंजी बना पाते हैं कि नहीं बना पाते हैं, ये आप पर है। और हम सब ने इस फिल्म को उसी पॉजिटिविटी के साथ बनाया है। और मुझे उम्मीद है कि ये फिल्म आपको सिखाएगी, हंसाएगी, रुलाएगी, फिर हंसाएगी शायद। ಇವಿಷ್ಟು ಇವರಿಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ